ಟೆಕ್ ಟೂಲ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನಾನು ಈ ಟೆಕ್ನಿಕಲ್ ರಿಲೇಟೆಡ್ ಟೂಲ್ಸ್ ಅಥವಾ ವೆಬ್ಸೈಟ್ ಬಗ್ಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಗೂಗಲ್ ಎ ಐ ಸ್ಟುಡಿಯೋ ಬಗ್ಗೆ ಹೇಳ್ತೀನಿ. ಗೂಗಲ್ ಎ ಐ ಸ್ಟುಡಿಯೋ ಇದು ಗೂಗಲ್ ಅವರ ಲ್ಯಾಂಗ್ವೇಜ್ ಮಾಡೆಲ್. ಈ ಚಾಟ್ ಜಿ ಪಿ ಟಿ, ಓಪನ್ ಎ ಐ ಅವ್ರದ್ದು. ಇದು ಗೂಗಲ್ ಎ ಐ ಸ್ಟುಡಿಯೋ ಈಸ್ ಗೂಗಲ್ ಅವರದ್ದು. ಇದರಲ್ಲಿ ಜೆಮಿನಿ ಮಾಡೆಲ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಗೂಗಲ್ ಅವರು. ಇದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಗೂಗಲ್ ಅವರು ಕ್ರಿಯೇಟ್ ಮಾಡಿದ್ದು. ಎ ಐ ಸ್ಟುಡಿಯೋ ಅನ್ನೋದು ಇದು ಒಂದು ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ನಾವು ಬೇರೆ ಬೇರೆ ಥರದ ಇಂಟ್ರ್ಯಾಕ್ಷನ್ ಮಾಡ್ಬೋದು. ಈಗ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದು ಮೇನ್ ಪ್ರಾಂಪ್ಟ್ ವಿಂಡೋ. ಅಂದರೆ ಇಲ್ಲಿ ನಾವು ಟೈಪ್ ಮಾಡ್ಬೋದು, ನಮಗೇನು ಬೇಕು, ನಾವು ಏನು ಕೇಳಬೇಕು ಅನ್ನೋದು ಟೈಪ್ ಮಾಡ್ಬೋದು. ಎಕ್ಸಾಂಪಲ್, ವಾಟ್ ಕ್ಯಾನ್ ಯು ಡು ಅಂತ ಕೇಳ್ತಾ ಇದ್ದೀನಿ. ಅಂದರೆ ಇದ್ರದ್ದು ಏನೇನು ಕೆಪಾಸಿಟಿ ಏನಂತ. ಇದು ಈ ಮಾಡೆಲ್ ಥಿಂಕಿಂಗ್ ಮಾಡೆಲ್ ಕೆಪಾಸಿಟಿ ಇದೆ, ಥಿಂಕಿಂಗ್ ಕೆಪಾಸಿಟಿ ಇದೆ. ಅಂದರೆ ಇದು ಜಾಸ್ತಿ ಟೈಮ್ ತಗೊಳುತ್ತೆ ಆನ್ಸರ್ ಮಾಡೋಕ್ಕೆ, ಆದರೆ ಇದರ ರಿಸಲ್ಟ್, ಇದು ಕೊಡೋ ರಿಸಲ್ಟ್ ತುಂಬ ಚೆನ್ನಾಗೇ ಇರುತ್ತೆ. ಜಾಸ್ತಿ ಟೈಮ್ ಇದಕ್ಕೆ ಯೋಚನೆ ಮಾಡ್ಲಿಕ್ಕೆ ಕೊಟ್ಟರೆ ಔಟ್ಪುಟ್ ಕ್ಲಿಯರ್ ಆಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. ಇದು ಏನು ಥಿಂಕ್ ಮಾಡುತ್ತೋ ಅಂತ ನೋಡೋದಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು, ಬಟ್ ಅದು ನಮಗೆ ಬೇಡ. ಇದು ಔಟ್ಪುಟ್ ಕೊಟ್ಟು, ಇದು 6 ಸೆಕೆಂಡ್ ಯೋಚನೆ ಮಾಡ್ತು ಅಂತ ಕೊಟ್ಟು, ಮತ್ತು ಇದರ ಆನ್ಸರ್ ಈ ಥರ ಇದೆ. ಆನ್ಸರ್ ಕ್ವಶನ್ಸ್, ಪ್ರೊವೈಡ್ ಎಕ್ಸ್ಪ್ಲನೇಷನ್, ಜನರೇಟ್ ಟೆಕ್ಸ್ಟ್, ಸ್ಟೋರೀಸ್, ಪೋಯಮ್, ಇದನ್ನೆಲ್ಲ ಜನರೇಟ್ ಮಾಡುತ್ತೆ. ಕೋಡ್ ಜನರೇಟ್ ಮಾಡುತ್ತೆ, ಮತ್ತು ಟ್ರಾನ್ಸ್ಲೇಟ್ ಲ್ಯಾಂಗ್ವೇಜ್ ಮಾಡುತ್ತೆ. ಇದೇನಾದರೂ ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟರೆ ಅದನ್ನು ಸಮರೈಸ್ ಮಾಡುತ್ತೆ. ನೀವೇನಾದರೂ ಬರಿಬೇಕು ಅಂದರೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಕಾನ್ವರ್ಸೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಬೇರೆ ಸ್ಟ್ರೀಮ್ ಅಂತ ಆಪ್ಷನ್ ಇದೆ, ಅದನ್ನು ಆಮೇಲೆ ತೋರಿಸ್ತೀನಿ. ಫಾಲೋ ಇನ್ಸ್ಟ್ರಕ್ಷನ್ ಅಂದರೆ ನಾವು ಯಾವ ಥರ ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅದೇ ಥರ ಫಾಲೋ ಮಾಡುತ್ತೆ. ಅಂದರೆ ಒಂದು ದೊಡ್ಡ ಸೆಂಟೆನ್ಸ್ ಕೊಟ್ಟು ಕನ್ವರ್ಟಿಂಗ್ ಟು 10 ಲೈನ್ಸ್ 10 ವರ್ಡ್ಸ್ ಅಂತಂದರೆ ಅದನ್ನು ಆ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅದೇ ಥರ ಮಾಡುತ್ತೆ. ಇದು ಮೇನ್ ವಿಂಡೋ. ಈ ಮೇನ್ ವಿಂಡೋದಲ್ಲಿ ಇಲ್ಲಿ ನಾವು ಟೈಪ್ ಮಾಡಿ ರನ್ ಮಾಡ್ಬೋದು. ಅದನ್ನು ನೋಡಿದ್ದೀರಾ. ಈಗ ಈ ಪ್ಲಸ್ ಅನ್ನೋದು ಐಕಾನು, ಇದನ್ನ ಈ ಟೆಕ್ಸ್ಟ್ ಜೊತೆ ನಾವೇನಾದರೂ ಇನ್ಪುಟ್ ಕೊಡ್ತಾ ಇದ್ದೀವಲ್ಲ ಅದ್ರ ಜೊತೆ ಬೇರೆ ಮೀಡಿಯಾ ಅಂದರೆ ಆಡಿಯೋನ ಇನ್ಪುಟ್ ಕೊಡ್ಬೋದು, ಅಥವಾ ಫೈಲ್ ಅಪ್ಲೋಡ್ ಮಾಡ್ಬೋದು. ಅಂದರೆ PDF ಆಗಿರ್ಬೋದು, ಅಥವಾ ಬೇರೆ ಫೈಲ್, ಈ ಎಕ್ಸೆಲ್ ಫೈಲ್ ಆಗಿರ್ಬೋದು, ಇದನ್ನೆಲ್ಲ ಅಪ್ಲೋಡ್ ಮಾಡ್ಬೋದು. ಇಮೇಜ್ ಅಪ್ಲೋಡ್ ಮಾಡ್ಬೋದು, ಆಡಿಯೋ ಅಪ್ಲೋಡ್ ಮಾಡ್ಬೋದು. ಟೇಕ್ ಅ ಫೋಟೋ ಅಂದರೆ ಕ್ಯಾಮ್ರಾ ಇದ್ದರೆ ಫೋಟೋ ಡೈರೆಕ್ಟ್ ತೊಗೊಂಡು ಅದನ್ನೇ ಅಪ್ಲೋಡ್ ಮಾಡುತ್ತೆ. ಯೂಟ್ಯೂಬ್ ವಿಡಿಯೋ ಲಿಂಕ್ನು ಕೂಡ ಪೇಸ್ಟ್ ಮಾಡ್ಬೋದು. ಇಲ್ಲಿ ವಿಡಿಯೋ ಲಿಂಕ್ ಹಾಕಬೇಕು, ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು, ಯಾವುದಾದ್ರೂ ವಿಡಿಯೋ ಲಿಂಕ್ ತೊಗೊಂಡು. ಮತ್ತು ಸ್ಯಾಂಪಲ್ ವಿಡಿಯೋ ಅಂದರೆ ಅವರು ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಇದ್ರ ಬಗ್ಗೆ ನೀವು ಇದನ್ನ ಅಪ್ಲೋಡ್ ಮಾಡಿ ನೀವು ಕ್ವಶನ್ ಕೇಳ್ಬೋದು, ಈ ಥರ ಇಮೇಜಸ್ ಅಂತ. ಓಕೆ, ಇದು ಇನ್ಪುಟ್ ಆಯಿತು. ಇದರದ್ದು ಏನೇನು ಇನ್ಪುಟ್ ಕೊಡ್ಬೋದು ಅಂತ. ಇದನ್ನ ನೀವು ಗೂಗಲ್ ಡ್ರೈವ್ ಜೊತೆ ಕನೆಕ್ಟ್ ಮಾಡ್ಬೋದು. ಗೂಗಲ್ ಡ್ರೈವ್ ಜೊತೆ ಕನೆಕ್ಟ್ ಮಾಡಿದ್ರೆ ನೀವು ಏನೇನು ಕ್ವಶನ್ ಕೇಳಿದ್ರೆ ಎಲ್ಲ ಸೇವ್ ಇರುತ್ತೆ, ಹಿಸ್ಟ್ರಿ ಸೇವ್ ಇರುತ್ತೆ. ಅಥವಾ ಗೂಗಲ್ ಡ್ರೈವಿಂದ ಫೋಟೋ ಅಥವಾ ಯಾವುದಾದ್ರೂ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಬೋದು ಇಲ್ಲಿ ಯೂಸ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನು ನಾನು ಸ್ಯಾಂಪಲ್ ಮೀಡಿಯಾನೇ ಕೇಳ್ತೀನಿ. ಈ ಪಿಕ್ಚರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ನಿಮ್ಮ ಡೆಸ್ಕ್ಟಾಪಿಂದನೋ ಅಥವಾ ಗೂಗಲ್ ಡ್ರೈವಿಂದನೋ ಅಪ್ಲೋಡ್ ಮಾಡ್ಬೋದು. ವಾಟ್ ಈಸ್ ದಿಸ್ ಪಿಕ್ಚರ್ ಅಂತ ಕೇಳ್ತಾ ಇದ್ದೀನಿ. ಇದು ಆಲ್ಸೋ ಎಕ್ಸ್ಪ್ಲೇನ್ ಹಿಸ್ಟರಿ ಆಫ್ ದಿಸ್ ಇಮೇಜ್, ದಿಸ್ ಬಿಲ್ಡಿಂಗ್, ಆ್ಯಂಡ್ ವೈ ಇಟ್ ಈಸ್ ಸ್ಲ್ಯಾಂಟ್, ಯಾಕೆ ಇದು ಕ್ರಾಸ್ ಆಗಿದೆ ಅಂತ ಕೇಳ್ತಾ ಇದ್ದೀನಿ.
ಸೊ ಆಲ್ಮೋಸ್ಟ್ 10 ಸೆಕೆಂಡ್ಸ್ ಮೇಲೆ ತಗೊಳುತ್ತೆ ಅಂತ ಅನ್ಸುತ್ತೆ. ಆದರೆ ಆನ್ಸರ್ನ ಚೆನ್ನಾಗಿ ಕರೆಕ್ಟಾಗಿ ಕೊಡುತ್ತೆ. ನೋಡೋಣ ಇದನ್ನ. ಓಕೆ, ಈಗ ಜನರೇಟ್ ಆಗ್ತಾ ಇದೆ. 12 ಸೆಕೆಂಡ್ ಇಲ್ಲಿ ತಗೊಂತು. ಸೊ ವಾಟ್ ಈಸ್ ದಿಸ್ ಪಿಕ್ಚರ್? ಇದು ಲೀನಿಂಗ್ ಟವರ್ ಆಫ್ ಪಿಜ್ಜಾ ಅಂತ ಆನ್ಸರ್ ಕೊಡ್ತು, ಕರೆಕ್ಟ್ ಆನ್ಸರ್ ಕೊಡ್ತು. ಇದರ ಹಿಸ್ಟ್ರಿ ಬಗ್ಗೆ, ಕನ್ಸ್ಟ್ರಕ್ಷನ್ಸ್ ಬಗ್ಗೆ, ಯಾವಾಗ ಆಯಿತು ಕನ್ಸ್ಟ್ರಕ್ಷನ್, ಇದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಇದೆ. ಇದ್ರದ್ದು ಕ್ರಿಯೇಟ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಕ್ರಿಯೇಟಿವ್ ಸ್ಟೈಲಲ್ಲಿ ಬೇಕಿದ್ರೆ ನಾವು ಕೇಳ್ಬೋದು, ಅಥವಾ ಪೋಯಮ್ನ ಕ್ರಿಯೇಟ್ 2 ಲೈನ್ ಪೋಯಮ್ ಅಬೌಟ್ ದಿಸ್ ಅಂತಲೂ ಕೇಳ್ಬೋದು. ನೋಡೋಣ ಏನು ಕೊಡುತ್ತೆ ಅಂತ. ಅಗೇನ್ಸ್ಟ್ ದ ಸನ್ಸೆಟ್ಸ್ ಫೈರ್ ಬ್ರಷ್ ಇಟ್ ಸ್ಟ್ಯಾಂಡ್ಸ್, ಪೀಸಾಸ್ ಫ್ರೇಮ್ ಟವರ್ ಲೀನಿಂಗ್ ಥ್ರೂ ದ ಲ್ಯಾಂಡ್ಸ್. ಚೆನ್ನಾಗಿದೆ ಇದು. ಸನ್ಸೆಟ್ ಇದೆ ಅಂತಲೂ ಕ್ಯಾಪ್ಚರ್ ಮಾಡಿದೆ. ಇದನ್ನ ನೀವು ಯಾವುದೇ ಫೋಟೋ ಅಪ್ಲೋಡ್ ಮಾಡಿ ಅದರಲ್ಲಿ ಆ ಫೋಟೋದಲ್ಲಿ ಏನಿದೆ, ಫೋಟೋದ ಐಟಮ್ ಬಗ್ಗೆನೂ ಕೇಳ್ಬೋದು. ಇದಿಷ್ಟು ಇನ್ಪುಟ್ ಬಗ್ಗೆ ಆಯಿತು. ಇದರ ಸೆಟ್ಟಿಂಗ್ಸ್, ಇದು ಯೂಶ್ವಲಿ ನಾವು ಇದನ್ನ ಫಿಕ್ಸ್ ಮಾಡಿರ್ತೀವಿ, ಇದನ್ನ ಯಾವುದು ಚೇಂಜ್ ಮಾಡಲ್ಲ. ಆದರೆ ಇನ್ನೂ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಯಾವುದು ಮಾಡೆಲ್ ಅಂದರೆ ಯಾವ ಥರದ್ದು ಡಿಫ್ರೆಂಟ್ ಟೈಪ್ ಆಫ್ ಔಟ್ಪುಟ್ ಬೇಕು ಅದ್ರ ಮೇಲೆ ಚೇಂಜ್ ಮಾಡ್ಬೋದು. ಇದು ಯೂಶ್ವಲಿ ಇದು ನೋಡಿ, ಜೆಮಿನೈ 2.5 ಫ್ಲ್ಯಾಶ್ ಅನ್ನೋ ಮಾಡೆಲ್ ಬೆಸ್ಟ್ ಫಾರ್ ಅಂತ ಇದೆ. ಇದನ್ನ ಕ್ಲಿಯರಾಗಿ ನೋಡ್ಬೋದು. ಲಾರ್ಜ್ ಸ್ಕೇಲ್ ಪ್ರೊಸೆಸಿಂಗ್ ಎಕ್ಸಾಂಪಲ್ ಮಲ್ಟಿಪಲ್ ಪಿ ಡಿ ಎಫ್ನ ಅಪ್ಲೋಡ್ ಮಾಡಿ ಪ್ರೊಸೆಸ್ ಮಾಡ್ಬೋದು. ಇನ್ನೊಂದು ಇದು ಜೆಮಿನೈ 2.5 ಪ್ರೋ. ಇದು ಯಾಕೆ ಹೆಲ್ಪ್ಫುಲ್ ಅಂದರೆ ಕೋಡಿಂಗ್, ರೀಸನಿಂಗ್ ಮತ್ತು ಮಲ್ಟಿ ಮಾಡೆಲ್ ಅಂಡರ್ಸ್ಟ್ಯಾಂಡಿಂಗ್. ಮಲ್ಟಿ ಮಾಡೆಲ್ ಅಂದರೆ ಬೇರೆ ಇಮೇಜ್, ವಿಡಿಯೋ ಇದನ್ನೆಲ್ಲ ಜೊತೆಲೇ ಕೊಡ್ಬೋದು ಇನ್ಪುಟ್ ಆಗಿ. ಓಕೆ, ಇದನ್ನು ಸದ್ಯಕ್ಕೆ ಯೋಚನೆ ಮಾಡಬೇಕಂತ ಇಲ್ಲ. ಟೋಕನ್ ಕೌಂಟ್ ಅಂದರೆ 3000. ಇದನ್ನು ನೀವು ವರ್ಡ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಎಷ್ಟು ವರ್ಡ್ಸ್ ಇನ್ಪುಟ್ ಕೊಟ್ಟಿದ್ದೀವಿ, ಇಷ್ಟು ವರ್ಡ್ನ ಪ್ರೊಸೆಸ್ ಮಾಡುತ್ತೆ ಇದು. ಟೆಂಪ್ರೇಚರ್ ಅಂದರೆ ಮೋರ್ ಕ್ರಿಯೇಟಿವ್ ಆನ್ಸರ್ ಬೇಕು ನಿಮಗೆ, ಈ ಥರ ಪೋಯಮ್ ಅಥವಾ ಸ್ಟೋರಿ ಜನ್ರೇಟ್ ಮಾಡಬೇಕಂದ್ರೆ ಟೆಂಪ್ರೇಚರ್ ಅನ್ನೋದನ್ನ ಜಾಸ್ತಿ ಸೆಟ್ ಮಾಡ್ಬೋದು. ಥಿಂಕಿಂಗ್ ಮೋಡ್ ಜಾಸ್ತಿ ಟೈಮ್ ತಗೊಳುತ್ತೆ. ಇದನ್ನು ಬೇಡ ಅಂತ ಅಂದರೆ, ಸಿಂಪಲ್ ಕ್ವಶನ್ ಆನ್ಸರ್ನ ಕೇಳಬೇಕು ಅಂತಂದರೆ ಇದನ್ನು ಆಫ್ ಮಾಡ್ಬೋದು. ಇದನ್ನೆಲ್ಲ ಈ ಥರನೇ ಇಟ್ಟರೆ ಚೆನ್ನಾಗೇ ಇರುತ್ತೆ. ಸರಿ, ಇದನ್ನ ಚಾರ್ಟ್ ಆಯಿತು. ಇದನ್ನು ಕ್ಲಿಕ್ ಮಾಡಿದ್ರೆ ಬೇರೆದು ನ್ಯೂ ಚಾರ್ಟ್ ಓಪನ್ ಆಗುತ್ತೆ. ಇದನ್ನ ಹಿಸ್ಟ್ರಿ ಸೇವ್ ಮಾಡಬೇಕು, ನೀವು ವಾಪಸ್ ಬಂದು ಚೆಕ್ ಮಾಡಬೇಕು ಅಂದರೆ ಗೂಗಲ್ ಡ್ರೈವಿಗೆ ಕನೆಕ್ಟ್ ಮಾಡಬೇಕು ನೀವು. ಈ ಥರ ನಾನು ಗೂಗಲ್ ಡ್ರೈವಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಗೂಗಲ್ ಡ್ರೈವಿಗೆ ಈಗ ಸೇವ್ ಇರುತ್ತೆ, ಹಿಸ್ಟ್ರಿ ಸೇವ್ ಆಗುತ್ತೆ. ಇದು ನಿಮಗೆ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕಂತ ಇದ್ದರೆ ಪ್ರಾಂಪ್ಟ್ ಗ್ಯಾಲರಿ ಅನ್ನೋದಕ್ಕೆ ಕ್ಲಿಕ್ ಮಾಡ್ಬೋದು. ಅಂದರೆ ಏನೇನು ಮಾಡ್ಬೋದು, ಇಮೇಜ್ ಟು ರೆಸಿಪಿ, ಈ ಒಂದು ನಿಮ್ಮ ಇಮೇಜ್ ಟು ರೆಸಿಪಿ ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಫೋಟೋ ಕೊಟ್ಟರೆ ಈ ಥರ ಫೋಟೋ ಅಪ್ಲೋಡ್, ಇದು ಎಕ್ಸಾಂಪಲ್, ಇದು ಫೋಟೋ ಅಪ್ಲೋಡ್ ಮಾಡಿದೆ. ಗಿವನ್ ದ ಇಮೇಜ್ ಏನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ದೆನ್ ಡೀಟೇಲ್ ರೆಸಿಪಿ ಇನ್ ಜೇಸನ್ ಫಾರ್ಮ್ಯಾಟ್. ಇದೊಂದು ಫಾರ್ಮ್ಯಾಟ್ ಜೇಸನ್ ಫಾರ್ಮ್ಯಾಟ್ ಅನ್ನೋದು. ಎಷ್ಟು ಕ್ವಾಂಟಿಟಿ ಮತ್ತು ಏನು ಯೂಸ್ ಮಾಡ್ತಾರೆ ಇದನ್ನು ಪ್ರಿಪೇರ್ ಮಾಡೋಕ್ಕೆ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನೀವು ನಿಮ್ಮ ಬೇರೆ ಯಾವುದಾದ್ರೂ ಇಮೇಜ್ ಅಪ್ಲೋಡ್ ಮಾಡಿ ಕೇಳ್ಬೋದು. ಸರಿ, ಅದೇ ಎಕ್ಸಾಂಪಲ್ ಆಯಿತು. ಓಕೆ, ಬೇರೆ ಬೇರೆ ಪ್ರಾಂಪ್ಟನ್ನು ನೋಡ್ಬೋದು. ಗೇಮ್ ಡಿಸೈನ್ ಮಾಡ್ಬೋದು, ಕೋಡ್ ಡಿಸೈನ್ ಮಾಡ್ಬೋದು, ಕೋಡ್ನ ಬರೀಲಿಕ್ಕೆ ಹೇಳ್ಬೋದು. ತುಂಬ ಥರದ ಎಕ್ಸಾಂಪಲ್ ಟ್ರೈ ಮಾಡ್ಬೋದು. ಕ್ರಿಯೇಟ್ ಎ ಸೆಟ್ ಆಫ್ ಮ್ಯಾಥ್ ವರ್ಕ್ ಶೀಟ್, ಇದನ್ನ ಎಕ್ಸಾಂಪಲ್ ಕ್ಲಿಕ್ ಮಾಡಿದ್ದೀನಿ. ಫಾರ್ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ 2 ಡಿಜಿಟ್. ಇದು ಈ ಥರ ಸ್ಕೂಲ್ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ ಈ ಥರ ಯೂಸ್ ಮಾಡಿದರೆ. ವರ್ಕ್ಶೀಟ್ ಅಂದರೆ ಕ್ವಶನ್ ಆನ್ಸರ್ ಕೊಡುತ್ತೆ, ಅಟ್ಲೀಸ್ಟ್ ಕ್ವಶನ್ ಕೊಡುತ್ತೆ. ಅದನ್ನ ಪ್ರಿಂಟ್ ತೊಗೊಂಡು ಮಕ್ಕಳಿಗೆ ಕೇಳ್ಬೋದು, ಇದನ್ನೆಲ್ಲ ಯೂಸ್ ಮಾಡ್ಬೋದು ಈ ಥರ.
ಓಕೆ. ಸೊ ಇದು ಚಾರ್ಟ್ ಬಗ್ಗೆ ಆಯ್ತು. ಈಗ ನೋಡೋಣ ಯೂಟ್ಯೂಬ್ ವಿಡಿಯೋ ಬಗ್ಗೆನೂ ನೋಡೋಣ. ಇದನ್ನ ಫಸ್ಟ್ ಯೂಟ್ಯೂಬ್ಗೆ ಹೋಗ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನಾನು ನೋಡೋಣ. ಓಕೆ, ಸರಿ. ಈ ಗೂಗಲ್ ಅಥವಾ ಗೂಗಲ್ ಎ ಐ ಸ್ಟುಡಿಯೋ ಬಗ್ಗೆನೇ ಕೇಳೋಣ. ಗೂಗಲ್ ಎ ಐ ಸ್ಟುಡಿಯೋ ಇದು ಒಂದು ಲಿಂಕನ್ನು ಕಾಪಿ ಮಾಡಬೇಕು. ಇಲ್ಲಿ ಶೇರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಮಾಡ್ಬೋದು ಈ ಯೂಟ್ಯೂಬ್ ಲಿಂಕ್ನ. ಇದನ್ನ ಈ ಗೂಗಲ್ ಎ ಐ ಸ್ಟುಡಿಯೋ ಬಂದು ಇಲ್ಲಿ ಪ್ಲಸ್ ಅನ್ನೋ ಐಕಾನ್ ಕ್ಲಿಕ್ ಮಾಡಿ ಯೂಟ್ಯೂಬ್ ವಿಡಿಯೋ ಅಂತ ಇಲ್ಲಿ ಹೋಗ್ತಾ ಇದೀವಿ, ಇಲ್ಲಿ ಪೇಸ್ಟ್ ಮಾಡ್ಬೋದು. ಇದನ್ನ ನಾವು ಸಮರೈಸ್ ಮಾಡೋಣ ಅಂತ ಕೇಳೋಣ. ಸಮರೈಸ್ this into 5 ಮೇನ್ ಪಾಯಿಂಟ್ಸ್. ಇದಂತೂ ಎಲ್ಲ ವಿಡಿಯೋನು ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಜೆಮಿನೈನ ಕೇಳಿ ಅಥವಾ ಗೂಗಲ್ನ ಕೇಳಿ 5 ಮೇನ್ ಪಾಯಿಂಟ್ನ ಸಮರೈಸ್ ಮಾಡ್ಬೋದು. ಇದಕ್ಕೆ ಟೈಮ್ ತಗೊಳುತ್ತೆ. ಇದು ಜಾಸ್ತಿ ದೊಡ್ಡ ವಿಡಿಯೋ ಇರೋದ್ರಿಂದ ಪ್ರೊಸೆಸ್ ಆಗೋಕ್ಕೆ ಟೈಮ್ ಆಗುತ್ತೆ. ಇದು ಔಟ್ಪುಟ್ ಬಂತು ಇಲ್ಲಿ. ಈಗ 5 ಅದು ನೋಡಿ, ನಾವು 5 ಪಾಯಿಂಟ್ಸ್ ಅಂತ ಕೇಳಿದ್ವಿ. 5 ಪಾಯಿಂಟ್ ಸಮರಿ, 5 ಪಾಯಿಂಟ್ ಸಮರಿ ಬರ್ತಾ ಇದೆ. ಈ ಜೆಮಿನೈ ಯೂಸ್ ಕೇಸಸ್ ಬಗ್ಗೆ, ಇಂಟ್ರೊಡಕ್ಷನ್ ಅಲ್ಲಿ ಸ್ಟ್ರೀಮ್ ರಿಯಲ್ ಟೈಮ್ ಫೀಚರ್ ಬಗ್ಗೆ ಇದನ್ನೆಲ್ಲ ಹೇಳಿದ್ದಾರೆ. ಸರಿ, ಈಗ ನೆಕ್ಸ್ಟ್ ಸ್ಟ್ರೀಮ್ ಮೋಡ್ ಅಂತ. ಸ್ಟ್ರೀಮ್ ಮೋಡಲ್ಲಿ ನೀವು ಲ್ಯಾಂಗ್ವೇಜ್, ಇದು ಇಂಡಿಯನ್ ಲ್ಯಾಂಗ್ವೇಜ್ ಹಿಂದಿ ಒಂದು ಸಪೋರ್ಟ್ ಆಗ್ತಾ ಇದೆ. ಈಗ ಮುಂದೆ ಬೇರೆ ಕನ್ನಡ ಅಥವಾ ಬೇರೆ ಲ್ಯಾಂಗ್ವೇಜು ಸಪೋರ್ಟ್ ಕನ್ನಡ ಸಪೋರ್ಟ್ ಇದೆ. ಓಕೆ, ಇದನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಈಗ ಇದ್ರ ಜೊತೆ ರಿಯಲ್ ಟೈಮ್ ಮಾತಾಡ್ಬೋದು ಜೆಮಿನೈ ಜೊತೆ. ಹಾಯ್ ಜೆಮಿನಿ, ಹೇಗಿದೆಯಾ? ನಾನು ಚೆನ್ನಾಗಿದ್ದೇನೆ. ಸರಿ, ಈ ಜೆಮಿನೈ ಏನ ಯೂಸ್ ಕೇಸಸ್ಗಳು ಏನೇನು? ಸೊ ಇದೆ ಈ ತರದ ಎಕ್ಸಾಂಪಲ್. ನಾವು ಮಾತಾಡೋದನ್ನ ರೆಕಾರ್ಡ್ ಮಾಡಿ ಅದನ್ನ ಏನು ಅಂತ ಅರ್ಥ ಮಾಡಿಕೊಂಡು ಅದನ್ನ ಅದಕ್ಕೆ ತಕ್ಕನಾಗೆ ಉತ್ತರನ ಕೊಡುತ್ತೆ. ಇನ್ನು ದೊಡ್ಡ ಜೆಮಿನೈ ಉಪಯೋಗಗಳೇನೇನಂತ ಕೇಳಿದಾಗ, ದೊಡ್ಡ ಭಾಷಾ ಮಾದರಿಯಾಗಿ ಪಠ್ಯವನ್ನು ರಚಿಸಲು, ಭಾಷೆಗಳನ್ನು ಭಾಷಾಂತರಿಸಲು ಮತ್ತು ವಿವಿಧ ರೀತಿಯ ಸೃಜನಾತ್ಮಕ ವಿಷಯವನ್ನು ಬರೆಯಲು ನನ್ನನ್ನು ಬಳಸಬಹುದು. ನಿಮ್ಮ ಬಳಕೆಯ ಬಗ್ಗೆ ನೀವು ಯೋಚಿಸುತ್ತಿರುವುದೇದಾದರೂ ಇದೆಯೇ ಅಂತ ಉತ್ತರ ಬಂದಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ಏನಾದರೂ ನಿಮಗೆ ಕನ್ನಡದಲ್ಲೇ ಕೇಳಬೇಕು ಅಂತ ಇದ್ರೆ ಇದನ್ನ ಯೂಸ್ ಮಾಡ್ಬೋದು. ಆದರೆ ಇದು ಇಂಗ್ಲೀಷಲ್ಲಿ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಕನ್ನಡಕ್ಕಿಂತ. ಯಾಕೆಂದ್ರೆ ಇಂಗ್ಲೀಷ್ ಡೇಟಾ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಕರೆಕ್ಟಾಗಿ ಅದ್ರ ಮೇಲೆ ಉತ್ತರ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ರೂ ಕನ್ನಡದಲ್ಲೂ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ ಅಂತ ಅನ್ಸುತ್ತೆ. ಅರ್ಥ ಮಾಡ್ಕೊಳ್ತಾ ಇದೆ ನಾವೇನು ಹೇಳ್ತಾ ಇದೀವಿ ಅಂತ. ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನೊಂದು ಆಪ್ಷನ್ ಅಂದ್ರೆ ವಿಡಿಯೋ ಜನರೇಷನ್. ಇದು ರೀಸೆಂಟ್ ಆಗಿ ಬಂದಿದ್ದು ಫೀಚರ್. ವಿಡಿಯೋ ಜನರೇಷನ್ ಅಂದ್ರೆ ನೀವು ಟೆಕ್ಸ್ಟ್ ಇನ್ಪುಟ್ ಕೊಟ್ಟು ಅದನ್ನ 8 ಸೆಕೆಂಡ್ ಲಾಂಗ್ ವಿಡಿಯೋ ತನಕ ಜನರೇಟ್ ಮಾಡ್ಬೋದು. ಎಷ್ಟು ಡ್ಯೂರೇಷನ್ ವಿಡಿಯೋ ಬೇಕು, ನಮ್ಗೆ 5 ಸೆಕೆಂಡ್ ವಿಡಿಯೋ ಬೇಕಂದ್ರೆ ಇಲ್ಲಿ ಚೇಂಜ್ ಮಾಡ್ಬೋದು. ಇದು ತುಂಬಾ
ಇಂಟ್ರೆಸ್ಟಿಂಗ್ ಫೀಚರ್. ನಮಗೇನು ಬೇಕು ಅಂತ ನಾವು ಡಿಸ್ಕ್ರೈಬ್ ಮಾಡಿ ಅದನ್ನ ವಿಡಿಯೋಗೆ ಜನರೇಟ್ ಮಾಡ್ಬೋದು. ಇದನ್ನ ಆಸ್ಪೆಕ್ಟ್ ರೇಷಿಯೋ ಇದು ಅಂದರೆ ವಿಡಿಯೋ ಈ ಥರ ಯೂಟ್ಯೂಬ್ ವಿಡಿಯೋ ಥರ ಅಗಲವಾಗಿ ಇರುತ್ತೆ. ಇದು 9:16 ಅಂದರೆ ಈ ಇನ್ಸ್ಟಾಗ್ರಾಮ್ ಫಾರ್ಮ್ಯಾಟ್ ಥರ ವರ್ಟಿಕಲ್ ಆಗಿರುತ್ತೆ. ಎಷ್ಟು ವಿಡಿಯೋ ಔಟ್ಪುಟ್ ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಈಗ ಈ ಡ್ರೈವ್ ಆಕ್ಸಸ್ ಬೇಕು, ಅದಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಡಿಸ್ಕ್ರೈಬ್ ದ ವಿಡಿಯೋ. ಇದು ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ಇದೆ. ಕ್ರಿಯೇಟ್ ಅ ವಿಡಿಯೋ ವಿತ್ ಅನ್ ಇಮೇಜ್ ಅ ಕ್ಯೂಟ್ ಕ್ರಿಯೇಚರ್ ಸ್ನೋ ಲೆಪರ್ಡ್ ಲೈಕ್ ಫಾರ್ ವಾಕಿಂಗ್ ಇನ್ ದ ವಿಂಟರ್ ಫಾರೆಸ್ಟ್ ಅಂತ ಇದೆ. ನಾನು ಇದನ್ನ ಬೇರೆ ಥರದ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅ ಡಾಗ್ ಜಂಪಿಂಗ್ ಆನ್ ಅ wooden log in a beach during sunset time. ಇದ್ರ ಜೊತೆ ನಾವು ಏನಾದರೂ ಇಮೇಜನ್ನು ಅಪ್ಲೋಡ್ ಮಾಡ್ಬೋದು. ಇದು ನಾವು ಇಮೇಜ್ ಕೊಟ್ಟಿದ್ದು ರಿಲೇಟೆಡ್ ಈ ಥರ ಇಮೇಜ್ ಕೊಟ್ಟರೆ ಈ ಇಮೇಜ್ ಜೊತೆ ನಾವು ಏನು ಇನ್ಪುಟ್ನ ಟೆಕ್ಸ್ಟನ್ನು ಪ್ರಾಂಪ್ಟ್ ಅಂತ ಅಂತೀವಿ, ಅದನ್ನು ಕೊಡ್ತಾ ಇದ್ದೀವೋ ಅದನ್ನ ಕಂಬೈನ್ ಮಾಡುತ್ತೆ. ಈಗ ನಾನು ರನ್ ಮಾಡ್ತಾ ಇದ್ದೀನಿ, ಇದಕ್ಕೆ ಟೈಮ್ ಬೇಕಾಗುತ್ತೆ. ಯಾಕೆ ಅಂದರೆ ವಿಡಿಯೋ ಜನ್ರೇಷನ್ ತುಂಬ ಕಷ್ಟದ ಪ್ರೋಸೆಸ್, ಅಂದರೆ ಕನ್ಸಿಸ್ಟೆಂಟಾಗಿ ಔಟ್ಪುಟ್ ಬರಬೇಕು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಬೋದು ನಾವು ಏನಾಗ್ತಾ ಇದೆ ಅಂತ. ಇನ್ನೊಂದು ಆಪ್ಷನ್ ಅಂದರೆ ಸ್ಟಾರ್ಟರ್ ಆ್ಯಪ್ಸ್. ಈಗ ಸೇವ್ ಇರೋದಕ್ಕೆ ಆಮೇಲೆ ನೋಡ್ಬೋದು ವಿಡಿಯೋ ಜನ್ರೇಷನ್ನ. ಗೂಗಲ್ ಡ್ರೈವಲ್ಲಿ ಫೋಲ್ಡರ್ ಸೇವ್ ಆಗಿರುತ್ತೆ, ಅದನ್ನು ಆಮೇಲೆ ಚೆಕ್ ಮಾಡ್ಬೋದು. ಗೂಗಲ್ AI ಸ್ಟುಡಿಯೋ ಅಂತ ಫೋಲ್ಡರ್ ಸೇವ್ ಇರುತ್ತೆ ಡ್ರೈವಲ್ಲಿ. ಸೊ ಇನ್ನೊಂದು ಆಪ್ಷನ್ ಅಂದರೆ ಸ್ಟಾರ್ಟರ್ ಆ್ಯಪ್ಸ್. ಜೆಮಿನಿ ಯೂಸ್ ಮಾಡಿ ಆ್ಯಪ್ಸನ್ನು ಕ್ರಿಯೇಟ್ ಮಾಡ್ಬೋದು, ಆದರೆ ಇದಕ್ಕೆ ಸ್ವಲ್ಪ ಕೋಡಿಂಗ್ ನಾಲೆಡ್ಜ್ ಬೇಕಾಗುತ್ತೆ. ಈಗ ಸ್ಟಾರ್ಟರ್ಸ್ ಆ್ಯಪ್ಸ್ ಅಂದರೆ ಇವರೇ ಸ್ವಲ್ಪ ಆ್ಯಪ್ಸನ್ನು ಮಾಡಿಕೊಟ್ಟಿದ್ದಾರೆ ಜೆಮಿನೈ ಯೂಸ್ ಮಾಡಿ. ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲಿ ಥರ. ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡ್ಬೋದು. ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದೇ ಇದೆ ಎಕ್ಸಾಂಪಲ್. ಓಕೆ, ಇದನ್ನ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೇನು ಅಂತ. ಶೋ ಮಿ ದ ಪೊಸಿಷನ್ ಆಫ್ ಐಟಮ್ಸ್, ಲೇಬಲ್ ಈಚ್ ಒನ್ ವಿತ್, ಏನಾದರೂ ಲೇಬಲ್ ಮಾಡಬೇಕಾ ಅಂತ. ಹೌ ಡು ಯು ವಾಂಟ್ ಟು ಲೇಬಲ್ ಥಿಂಗ್ಸ್, ಬೈ ನೇಮ್ ಅಂತ ಕೊಡೋಣ. ಇದನ್ನು 2D ಬೌಂಡಿಂಗ್ ಬಾಕ್ಸಸ್ ಅಂದರೆ ಬೌಂಡಿಂಗ್ ಬಾಕ್ಸ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ನೋಡಿ, ಒರಿಗ್ಯಾಮಿ ಫಾಕ್ಸ್ ಅಂತ ಕೊಡ್ತು, ಒರಿಗ್ಯಾಮಿ ಆರ್ಮಡಿಲೋ ಅಂತ ಕೊಡ್ತು. ಇದು ಎಕ್ಸಾಂಪಲ್, ಒಂದು ಎಕ್ಸಾಂಪಲ್. ಈಗ ಫಾರ್ ಅನದರ್ ಎಕ್ಸಾಂಪಲ್ ಇದನ್ನು ನೋಡೋಣ. ಇದೇ ಥರ ಕೊಟ್ಟೆ. ಇದು ಇನ್ನೊಂದು ಎಕ್ಸಾಂಪಲ್. ಇದು ಆಲ್ರೆಡಿ ನೋಡಿ, ಕಪ್ ಕೇಕ್ ಅಂತ ಡಿಟೆಕ್ಟ್ ಮಾಡ್ತು, ಚೀಸ್ ಅಂತ ಡಿಟೆಕ್ಟ್ ಮಾಡ್ತು, ಲಿಚ್ಚಿ. ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನು ನಾವೇ ನಮ್ಮ ಇಮೇಜನ್ನು ಅಪ್ಲೋಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಈ ಥರ ಸ್ಪೈಡರ್ ಮ್ಯಾನ್ ಇಮೇಜನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟೈಮ್ ಆಗುತ್ತೆ ಯಾಕೆಂದರೆ ಇದು ಆಲ್ರೆಡಿ ಸೇವ್ ಇಲ್ಲ. ಇದು ನೋಡಿ, ಮಂತ್ ರಿಸಲ್ಟ್ ಸ್ಪೈಡರ್ ಮ್ಯಾನ್ ಅಂತ. ಇದಿಷ್ಟು ಬೌಂಡಿಂಗ್ ಬಾಕ್ಸ್, ಎಲ್ಲ ಆಬ್ಜೆಕ್ಟ್ ಇದೆಯೋ ಅದರಲ್ಲಿ ಬೌಂಡಿಂಗ್ ಬಾಕ್ಸ್ನ ಹಾಕ್ತಾ ಇದೆ. ಇಂಟ್ರೆಸ್ಟಿಂಗ್ ಆ್ಯಪ್ಸ್ ಇದೆ ತುಂಬ, ಬೇರೆ ಬೇರೆ ಟ್ರೈ ಔಟ್ ಮಾಡ್ಬೋದು ನೀವೇ. ಇದು ಇವತ್ತಿನ ವಿಡಿಯೋ ಗೂಗಲ್ AI ಸ್ಟುಡಿಯೋ ಬಗ್ಗೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.